ಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ ಲೂಕನು ಬರೆದ ಸುವಾರ್ತೆ ಅದರಲ್ಲಿ 18ರಲ್ಲಿ 1ನೇ ವಾಕ್ಯ ಹೀಗೆ ಹೇಳುತ್ತೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ. ಇಲ್ಲಿ ದೇವರು ಹೇಳ್ತಿದ್ದಾರೆ ಏನಂತಂದ್ರೆ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಯಾಕೆ ಅಂದ್ರೆ ಇವತ್ತಿನ ದಿವಸದಲ್ಲಿ ಮನುಷ್ಯನ ಜೀವಿತದಲ್ಲಿ ಕಷ್ಟಗಳು, ದುಃಖಗಳು, ಭಾರಗಳು, ಸಮಸ್ಯೆಗಳು ಮನುಷ್ಯನನ್ನು ಹಿಂಬಾಲಿಸುತ್ತಾನೆ ಇರ್ತವೆ. ಇವುಗಳು ಮನುಷ್ಯನನ್ನು ಆವರಿಸಿಕೊಂಡು ದುಃಖ ಪಡಿಸ್ತಾನೆ ಇರ್ತವೆ. ಇಂಥ ಸಮಯದಲ್ಲಿ ಈ ಒಂದು ಕಷ್ಟಗಳ, ಬಾಧೆಗಳ ನಿಮ್ಮ ಸಮಸ್ಯೆಗಳಿಗಾಗಿ ಏನು ಮಾಡಬೇಕು ಅಂತ ದೇವರು ಹೇಳ್ತಿದ್ದಾರೆ ಅಂದ್ರೆ, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು ಅಂತ ದೇವರು ಹೇಳ್ತಿದ್ದಾರೆ. ದೇವ್ರ ಮಕ್ಕಳೇ, ನೋಡೋಣ. ಒಂದು ಅರಸುಗಳು ಅದರಲ್ಲಿ 18ರಲ್ಲಿ 42ರಿಂದ 45ನೇ ವಾಕ್ಯ ಓದುವಾಗ ನಮ್ಗೆ ಗೊತ್ತಾಗುತ್ತೆ ಏನಂತಂದ್ರೆ, ಇಸ್ರಾಯೇಲರಿಗೆ ಬರಗಾಲ ಬಂದಿತ್ತು. ಈ ಒಂದು ಬರಗಾಲದಲ್ಲಿ ಅವರು ಬಳಲುತ್ತಿರ್ಬೇಕಾದ್ರೆ ಎಲಿಯನು ಇಸ್ರಾಯೇಲರಿಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿದನು. ಆತನು ಪ್ರಾರ್ಥನೆ ಮಾಡಿದ ರೀತಿಯನ್ನು ನೋಡೋಣ. ಎಲಿಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಅವರು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳಿಸಿದನು. 7ನೇ ಸಾರಿ ಸೇವಕನು, ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಹೀಗೆ ನೋಡಿ ದೇವ್ರ ಮಕ್ಕಳೇ, ಎಲಿಯನು ಇಸ್ರಾಯೇಲರಿಗೆ ಬರಗಾಲದಿಂದ ಅವರಿಗೆ ಒಂದು ಬಿಡುಗಡೆ ಹೊಂದೋದಕ್ಕಾಗಿ, ಮಳೆ ಬರುವುದಕ್ಕಾಗಿ ಆತನು ಪ್ರಾರ್ಥನೆ ಮಾಡಿದನು. ಕರ್ಮೇಲ್ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡಿದನು. ಹೇಗೆ ಪ್ರಾರ್ಥನೆ ಮಾಡಿದ? ಬೇಸರಗೊಳ್ಳದೆ 7 ಸಾರಿ ಆತನು ಪ್ರಾರ್ಥನೆ ಮಾಡಿದನು. 1ನೇ ಸಾರಿ ಪ್ರಾರ್ಥನೆ ಮಾಡಿ ಆತನ ಸೇವಕನಿಗೆ ಹೇಳಿದನು, ನೋಡು ಮೋಡ ಬಂತ ಅಂತ. ಅವನು ಬಂದಿಲ್ಲ ಅಂತ. ಹೀಗೆ 1ನೇ ಸರಿ, 2ನೇ ಸರಿ, 3ನೇ ಸರ್ತಿ, ಕೊನೆಗೆ 7ನೇ ಸರ್ತಿ ಆತನ ಸೇವಕನು ಹೇಳ್ತಾನೆ, ಬಂದು ಪ್ರಾರ್ಥನೆ ಮಾಡಿದ್ರಿಂದ ಮೋಡವು ಅಂಗೈಯಷ್ಟು ಮೋಡ, ಒಂದು ಚಿಕ್ಕ ಮೋಡ. ನೋಡೋಣ ಈ ಅಂಗೈಯಷ್ಟು ಮೋಡ ಏನು ಮಾಡ್ತು ಅನ್ನೋದನ್ನ ಮುಂದಿನ ವಾಕ್ಯದಲ್ಲಿ ನೋಡೋಣ. 45ರಲ್ಲಿ ಹೇಳುತ್ತೆ, ತುಸು ಹೊತ್ತಿನಲ್ಲಿಯೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ನೋಡಿ ದೇವ್ರ ಮಕ್ಕಳೇ, ಆತನ ಈ ಒಂದು ಪ್ರಾರ್ಥನೆಯಿಂದ ಬೇಸರಗೊಳ್ಳದೆ 7 ಸಾರಿ ಪ್ರಾರ್ಥನೆ ಮಾಡಿದ್ರಿಂದ ಅಂಗೈಯಷ್ಟು ಮೋಡ ಕಾಣಿಸಿಕೊಂಡು, ಅದಲ್ಲದೆ ಆ ಮೋಡ ಚಿಕ್ಕ ಮೋಡ ದೊಡ್ಡ ಮಳೆಯನ್ನು ಬರುವಂತೆ ಮಾಡಿ ಅವರಿಗೆ ಆ ಒಂದು ಬರಗಾಲದ ಬಿಡುಗಡೆಯನ್ನು ಕೊಟ್ಟು ದೇವರು ಆಶೀರ್ವದಿಸಿದ್ರು. ದೇವ್ರ ಮಕ್ಕಳೇ, ಹೀಗೆ ದೇವ್ರ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ನಿಮ್ಮ ಕಷ್ಟಗಳಲ್ಲಿ, ನಿಮ್ಮ ಬಾಧೆಗಳಲ್ಲಿ, ನಿಮ್ಮ ಸಮಸ್ಯೆಗಳಲ್ಲಿ ನೀವು 1ನೇ ಸರಿ ಪ್ರಾರ್ಥನೆ ಮಾಡ್ತೀರಾ, ಏನೂ ಬದಲಾವಣೆ ಕಾಣೋದಿಲ್ಲ ನಿಮ್ಮ ಪ್ರಾರ್ಥನೆಯಿಂದ. ನಿಮ್ಮ ಕಷ್ಟಗಳಿಗೆ 2ನೇ ಸರಿ ಮಾಡ್ತೀರಾ, 3ನೇ ಸರಿ ಮಾಡ್ತೀರಾ, ಆದ್ರೆ ಯಾವುದೇ ರೀತಿಯ ಒಂದು ಚೇಂಜಸ್, ಯಾವುದೇ ರೀತಿಯ ಬದಲಾವಣೆಗಳು ಕಾಣಿಸ್ತಾ ಇಲ್ಲ ಅಂತಂದ್ರೂ ದೇವ್ರ ಮಕ್ಕಳೇ, ನೀವು ಬೇಸರಗೊಳ್ಳದೆ ಎಡಬಿಡದೆ ಪ್ರಾರ್ಥಿಸಿರಿ. ದೇವರು ಸತ್ಯವಾಗಲು ಎಲಿಯನು 7 ಸರಿ ಪ್ರಾರ್ಥನೆ ಮಾಡಿದಾಗ ಅಂಗೈಯಷ್ಟು ಮೋಡ ಕಾಣಿಸಿಕೊಂಡು ದೊಡ್ಡ ಮಳೆಯನ್ನು ಸುರಿಯಂತೆ ಮಾಡಿ ಆ ಒಂದು ಬರಗಾಲದ ಬಿಡುಗಡೆ ಕೊಟ್ಟಂತ ದೇವರು ನಿಮಗನು ಕೂಡ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು, ಅತಿಶಯಗಳನ್ನು ಮಾಡುವ ದೇವರು ಆಗಿದ್ದಾರೆ. ದೇವ್ರ ಮಕ್ಕಳೇ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ನಿಮ್ಮ ಜಯವನ್ನು ಪಡೆದುಕೊಳ್ಳಿ ದೇವ್ರ ಮಕ್ಕಳೇ.